ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಉಳಿದಿರುವ ಅನ್ನದಿಂದ 2 ರೀತಿಯ ಈವ್ನಿಂಗ್ ಸ್ನ್ಯಾಕ್ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ಉಳಿದಿರುವ ಅನ್ನದಿಂದ ಈ ರೀತಿನೂ ಮಾಡ್ಬೋದಾ ಅಂತ ನಿಮಗೆ ಆಗ್ಬೋದು, ಯಾಕಂದರೆ ಅಷ್ಟು ರುಚಿಯಾಗಿ ನಾನಿಲ್ಲಿ ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದು. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮೊದಲು ಇದಕ್ಕೋಸ್ಕರ ನಾನಿಲ್ಲಿ 1 ಕಪ್ ಅನ್ನ ತಗೊಂಡಿದ್ದೀನಿ, ಉಳಿದಿರುವಂತಹ ಅನ್ನ. ಆಮೇಲೆ ಅದಕ್ಕೆ 1/4 ಕಪ್ ರವೆ ಕೂಡ ಸೇರಿಸ್ತಾ ಇದ್ದೀನಿ. 1/4 ಕಪ್ ಸಾಕು, ಜಾಸ್ತಿ ಸೇರಿಸಬೇಡಿ 1 ಕಪ್ ಅನ್ನಕ್ಕೆ. ಅದೇ ರೀತಿ 1/4 ಕಪ್ ಅಕ್ಕಿ ಹುಡಿ ಕೂಡ ಸೇರಿಸ್ತಾ ಇದ್ದೀನಿ. 3 ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ರುಬ್ಬೋದಿಕ್ಕಿರುವಂಥದ್ದು. ಇದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನುಣ್ಣಗೆ ರುಬ್ಬಬೇಕು. ನೋಡಿ, ಮೊದಲು ನಾನೊಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ. ಎಲ್ಲ ಒಮ್ಮೆಲೆ ಹಾಕ್ಬಿಟ್ಟು ರುಬ್ತಾ ಇಲ್ಲ, ಯಾಕಂದರೆ ಇಲ್ಲಿ ನಾನು ನೀರು ಸೇರಿಸದೆ ರುಬ್ತಾ ಇರೋದು. ಆದ ಕಾರಣ ಒಮ್ಮೆಲೆ ಹಾಕ್ಬಿಟ್ಟು ರುಬ್ಬಿದ್ರೆ ಕರೆಕ್ಟಾಗಿ ನುಣ್ಣಗೆ ಸಿಗಲ್ಲ ನಮಗೆ. ನೋಡಿ, ಇವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಬಿ ತರ್ತಾ ಇದ್ದೀನಿ. ನೀರು ಸೇರಿಸೋದೇ ಇಲ್ಲ ನಾನಿಲ್ಲಿ. ನೋಡಿ, ಇವಾಗ ಚೆನ್ನಾಗಿ ರುಬ್ಬಿ ತಂದಿದ್ದೀನಿ. ಇದನ್ನೊಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಇದೇ ರೀತಿ ಉಳಿದಿರುವ ಅನ್ನವನ್ನೆಲ್ಲ ಇದೇ ರೀತಿ ನಾನು ಸ್ವಲ್ಪ ಹಾಕ್ಬಿಟ್ಟು ರುಬ್ಬಿ ತರ್ತೀನಿ. ಎಲ್ಲ ಇದೇ ರೀತಿ ರುಬ್ಬಬೇಕು. ನೀರು ನಾನು ಸ್ವಲ್ಪನೂ ಸೇರಿಸ್ತಾ ಇಲ್ಲ. ಬೇಕಿದ್ದರೆ ರುಬ್ಬೋದಿಕ್ಕೆ ಆಗೋದಿಲ್ಲ ಅಂತ ಇದ್ದರೆ ಮಾತ್ರ ಸ್ವಲ್ಪ ನೀರು ಸೇರಿಸ್ಬಿಟ್ಟು ರುಬ್ಕೊಳ್ಳಿ. ಆದರೂ ಪರವಾಗಿಲ್ಲ, ನಮಗೆ ಸ್ವಲ್ಪ ಹಾಕ್ಬಿಟ್ಟು ಕರೆಕ್ಟಾಗಿ ರುಬ್ಬೋದಿಕ್ಕಾಗುತ್ತೆ. ನೋಡಿ, ಇವಾಗ ಎಲ್ಲ ರುಬ್ಬಿ ತಂದಿದ್ದೀನಿ ನಾನು. ಇನ್ನು ಇದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಬೆಣ್ಣೆ ಬಿಸಿ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ, ಅಥವಾ ನಿಮಗೆ ಎಣ್ಣೆ ಬಿಸಿ ಮಾಡಿ ಕೂಡ ಹಾಕ್ಬೋದು, ತೊಂದರೆ ಏನಿಲ್ಲ. ಮೊದಲು ಇದು ಹಾಕಿದ್ದೀನಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಇವಾಗ ಮೊದಲು ನಾನು ಉಪ್ಪು ಸೇರಿಸ್ಕೊಂಡಿಲ್ಲ. ಆಮೇಲೆ ಅರ್ಧ ಟೀ ಸ್ಪೂನು ಮೆಣಸಿನ ಹುಡಿ ಹಾಕ್ತಾ ಇದ್ದೀನಿ. ಅದೇ ರೀತಿ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಕಪ್ಪು ಎಳ್ಳು ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ. ಓಕೆ, ಇನ್ನು ಸ್ವಲ್ಪ 1/4 ಟೀ ಸ್ಪೂನ್ನಷ್ಟು ಅರಶಿನ ಹುಡಿ ಕೂಡ ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್ ನೀರು, ಇಷ್ಟೇ ನಾನು ಹಾಕ್ತಾ ಇರೋದು. 1 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಕರಗಿಸಿ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತರ್ತೀನಿ ನಾನು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. 1 ಟೇಬಲ್ ಸ್ಪೂನ್ ನೀರು ಮಾತ್ರ ಸೇರಿಸ್ಬಿಟ್ಟು ಇಲ್ಲಿ ಮಿಕ್ಸ್ ಮಾಡಿರೋದು ನಾನಿಲ್ಲಿ. ನೋಡಿ, ಈ ರೀತಿ ಇದೆ. ಇನ್ನು ನಮಗೆ ಬೇಕಾಗಿರೋದು ನಮ್ಮ ಚಕ್ಕುಲಿ ಮಣೆ. ನಾನಿಲ್ಲಿ ನೋಡಿ 2 ಅಚ್ಚು ತಗೊಂಡಿದ್ದೀನಿ. ಒಂದು ಚಕ್ಕುಲಿ ಮಾಡುವಂಥದ್ದು, ಇನ್ನೊಂದು ರಿಬ್ಬನ್ ಪಕೋಡ ಮಾಡುವಂಥದ್ದು ತಗೊಂಡಿದ್ದೀನಿ. ಮೊದಲು ನಾನಿಲ್ಲಿ ಚಕ್ಕುಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈ ರೀತಿ ಹಾಕ್ಬಿಟ್ಟು ಇದರ ಒಳಗಡೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ ಫುಲ್ಲಾಗಿ ಒಳಗಡೆ, ಮತ್ತು ಅದರ ಇನ್ನೊಂದು ಬದಿಗೆ ಕೂಡ ಅದೇ ರೀತಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಅಂದರೆ ಫುಲ್ಲಾಗಿ ಅದರಲ್ಲಿ ಅಂಟಬಾರ್ದು ಅಂತ ಹೇಳಿ ಈ ರೀತಿ ಮಾಡ್ತಾ ಇರೋದು. ಸಾಕು. ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕಂದ್ರೆ, ಕೈಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇದರಿಂದ ಸ್ವಲ್ಪ ಹಿಟ್ಟು ತಗೊಂಡ್ಬಿಟ್ಟು ಇದರಲ್ಲಿ ಹಾಕೋಬೇಕು. ನೋಡಿ, ಈ ರೀತಿ ಎಣ್ಣೆ ತಗೊಂಡಿದ್ದೀನಿ. ನೋಡಿ, ನಮ್ಮ ಹಿಟ್ಟು ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ಒಂದು ವೇಳೆ ನಿಮಗೆ ಗಟ್ಟಿ ಅಂತ ಇದ್ದರೆ ನಿಮಗೆ ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಬೋದು. ನೋಡಿ, ಈ ರೀತಿ ಇರಬೇಕು ಹಿಟ್ಟು. ಇನ್ನು ಇದನ್ನು ಇದರೊಳಗಡೆ ಹಾಕ್ಬಿಟ್ಟು ಫುಲ್ ಮುಚ್ಚಳ ಮುಚ್ಚಿ ರೆಡಿ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಈ ರೀತಿ ಸ್ವಲ್ಪ ಹಾಕ್ಕೊಂಡಿರೋದು ಇವಾಗ ಸಾಕು. ಇನ್ನೊಂದು ಪ್ಲೇಟಲ್ಲಿ ನಾನು ಮೊದಲು ಈ ರೀತಿ ಚಕ್ಕುಲಿ ಮಾಡಿಬಿಟ್ಟು ಆಮೇಲೆ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ನಿಮ್ಗೆ ಎಷ್ಟು ದೊಡ್ಡ ಚಕ್ಕುಲಿ ಬೇಕೋ ಆ ರೀತಿ ಮಾಡ್ಬೋದು. ಕರೆಕ್ಟಾಗಿ ಬರುತ್ತೆ ಇದು. ಹತ್ರ ಇಟ್ಟು ಮಾಡ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಸಪ್ರೇಟ್ ಆಗಿಬಿಡುತ್ತೆ ಅದು. ಈ ರೀತಿ ನೋಡಿ, ದೊಡ್ಡದು ಬೇಕಿದ್ರೆ ದೊಡ್ಡದು ಮಾಡ್ಬೋದು. ಅದೇ ರೀತಿ ಸಣ್ಣ ಚಕ್ಕುಲಿ ಬೇಕಿದ್ರೆ ಸಣ್ಣಕ್ಕೆ ಬೇಕಿದ್ರೂ ಮಾಡ್ಬೋದು. ನೋಡಿ, ಆಮೇಲೆ ಅದರ ತುದಿನ ಈ ರೀತಿ ಅಂಟಿಸಬೇಕು, ಇಲ್ಲಾಂದರೆ ಅದು ಫ್ರೈ ಮಾಡುವಾಗ ಬಿಟ್ಟು ಹೋಗುತ್ತೆ 2 ಬದಿ ಕೂಡ. ಇದೇ ರೀತಿ ಸ್ವಲ್ಪ ಚಕ್ಕುಲಿ ರೆಡಿ ಮಾಡಬೇಕು. ಆಮೇಲೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಆಯಿತು. ಅಂದರೆ ನಾನಿವಾಗ ಸ್ವಲ್ಪ ಹಿಟ್ಟು ಮಾತ್ರ ಹಾಕ್ಕೊಂಡಿರೋದು. ಮೊದಲು ಚಕ್ಕುಲಿ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ, ಉಳಿದ ಹಿಟ್ಟಲ್ಲಿ ಪಕೋಡ ಮಾಡೋದು ತೋರಿಸ್ತೀನಿ. ನೋಡಿ, ಆಮೇಲೆ ಈ ರೀತಿ ಸೌಟು ಉಪಯೋಗಿಸಿ ನಮಗೆ ಇದನ್ನು ತೆಗೆದು ಫ್ರೈ ಮಾಡ್ಬೋದು. ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ, ಅದರಲ್ಲಿ ಹಾಕ್ಬಿಟ್ಟು ಈ ರೀತಿ ಫ್ರೈ ಮಾಡಿದರೆ ಆಯಿತು. 2 ಬದಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ನಾನು ಸ್ವಲ್ಪ ದೊಡ್ಡ ಚಕ್ಕುಲಿ ಮಾಡಿದ್ರಿಂದ ಇದರಲ್ಲಿ ಇಷ್ಟೇ ಹಿಡಿಯೋದು ಫ್ರೈ ಮಾಡೋದಕ್ಕೆ. ನೋಡಿ, ಈ ರೀತಿ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಇನ್ನೊಂದು ಸಣ್ಣ ಚಕ್ಕುಲಿ ಕೂಡ ಹಾಕಿದ್ದೀನಿ. ಇನ್ನು ಫ್ರೈ ಆದಾಗ ಇದನ್ನು ತಿರುಗಿಸಿ ಹಾಕ್ಬಿಟ್ಟು ಇದನ್ನು ತೆಗೆದ್ಬಿಟ್ರೆ ಆಯಿತು. 2 ಬದಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಇವಾಗ ಇದು ಫ್ರೈ ಆಗಿದೆ. ಸಾಕು, ಜಾಸ್ತಿ ಆಗಿಬಿಟ್ರೆ ಚೆನ್ನಾಗಿರಲ್ಲ. ನೋಡಿ, ಸಾಕು. ಇದನ್ನು ತೆಗಿತಾ ಇದ್ದೀನಿ ನಾನು. ಇಷ್ಟು ಫ್ರೈ ಆದರೆ ಸಾಕು.
ಫ್ರೈ ಆದ ಚಕ್ಕುಲಿಯನ್ನೆಲ್ಲ ತೆಗೆದ್ಬಿಟ್ಟು ಉಳಿದ ಜಾಗಕ್ಕೆ ಉಳಿದಿರೋ ಚಕ್ಕುಲಿ ನಾವು ರೆಡಿ ಮಾಡಿಟ್ಟನ್ನು ಹಾಕಿ ಫ್ರೈ ಮಾಡಿದ್ರಾಯಿತು. ಇದೇ ರೀತಿ ಉಳಿದ ಚಕ್ಕುಲಿ ಎಲ್ಲ ರೆಡಿ ಮಾಡಿ ತರ್ತೀನಿ ನಾನು. ನೋಡಿ ಇವಾಗ ಇದು ಬಾಕಿಯಾಗಿದೆ, ನೀವು ಉಳಿದಿರೋ ಎಣ್ಣೆಯಲ್ಲಿ ಚಕ್ಕುಲಿ ರೆಡಿ ಮಾಡ್ಬೋದು. ಆಮೇಲೆ ನೋಡಿ ನೆಕ್ಸ್ಟ್ ನಾನಿಲ್ಲಿ ರಿಬ್ಬನ್ ಪಕೋಡ ಮಾಡೋ ಅಚ್ಚು ಹಾಕ್ಕೊಂಡಿದ್ದೀನಿ. ಅದರಲ್ಲಿ ರಿಬ್ಬನ್ ಪಕೋಡ ಕೂಡ ಇಲ್ಲಿ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ನಾನಿಲ್ಲಿ ತುಂಡು ತುಂಡು ಮಾಡಿ ಹಾಕ್ತಾ ಇದ್ದೀನಿ. ಫುಲ್ಲಾಗಿ ಹಾಕ್ಬಿಟ್ರೆ ಅದು ಕರೆಕ್ಟ್ ಶೇಪ್ ಸಿಗಲ್ಲ ನಮಗೆ, ಅದಕ್ಕೋಸ್ಕರ ನಿಮ್ಗೆ ಯಾವ ರೀತಿ ಸರಿ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ರಿಬ್ಬನ್ ಪಕೋಡ ಕೂಡ ನಮ್ಮ ಅನ್ನದಿಂದ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಕರೆಕ್ಟಾಗಿ ಸೂಪರಾಗಿ ಬರುತ್ತೆ ಇದು. ಖಂಡಿತ ನೀವೆಲ್ಲರೂ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ. ಈ ರೀತಿ ಎಲ್ಲ ಹಾಕ್ತಾ ಇದ್ದೀನಿ, ಎಷ್ಟು ಹಿಡಿತದೋ ಅಷ್ಟು ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ನಾನಿಲ್ಲಿ. ನೋಡಿ ಸಾಕು, ಎರಡು ಬದಿ ಕೂಡ ಫ್ರೈ ಆದಮೇಲೆ ಇದನ್ನು ತೆಗೆದ್ಬಿಟ್ರೆ ಆಯಿತು. ನೋಡಿ ಇಷ್ಟು ಫ್ರೈ ಆದರೆ ಸಾಕು, ಕರೆಕ್ಟಾಗಿ ಗರಿ ಗರಿಯಾಗಿ ಸಿಗುತ್ತೆ ನಮಗೆ. ನೋಡಿ ಸಾಕು, ತೆಗಿತಾ ಇದ್ದೀನಿ. ಇದೇ ರೀತಿ ಉಳಿದಿರೋ ಹಿಟ್ಟಲ್ಲಿ ಚಕ್ಕುಲಿ ಆಮೇಲೆ ರಿಬ್ಬನ್ ಪಕೋಡ ಎಲ್ಲ ರೆಡಿ ಮಾಡಿ ತರ್ತೀನಿ ನಾನು. ಇದನ್ನು ತೆಗಿತಾ ಇದ್ದೀನಿ. ನೋಡಿ ಇಲ್ಲಿ ಚಕ್ಕುಲಿ ರಿಬ್ಬನ್ ಪಕೋಡ ಎಲ್ಲ ರೆಡಿಯಾಗಿದೆ. ನೋಡಿ ಈ ರೀತಿ ಇದೆ ಚಕ್ಕುಲಿ, ಅದೇ ರೀತಿ ರಿಬ್ಬನ್ ಪಕೋಡ ನೋಡಿ ಈ ರೀತಿ ಇದೆ. ತುಂಬ ಸುಲಭವಾಗಿ ಮಾಡ್ಬೋದು. ಅಂದರೆ ನಮ್ಮ ಅನ್ನ ಉಪಯೋಗಿಸಿ ಮಾಡಿರುವಂತಹ ಸ್ನ್ಯಾಕ್ ಅಂತ ಗೊತ್ತೇ ಆಗಲ್ಲ ಇದು ತಿನ್ನುವಾಗ, ಅಷ್ಟೊಂದು ರುಚಿಕರವಾಗಿರುತ್ತೆ. ನೋಡಿ ಗರಿ ಗರಿಯಾಗಿ ಕೂಡ ಇರುತ್ತೆ. ನೋಡಿ ಈ ರೀತಿ ಇರುತ್ತೆ. ಸಂಜೆ ಹೊತ್ತೆಲ್ಲ ಟೀ ಜೊತೆ ತಿನ್ನೋದಕ್ಕೆಲ್ಲ ಇದು ಸೂಪರ್ ಆಗುತ್ತೆ. ಮಳೆ ಬರುವಾಗೆಲ್ಲ ಈ ರೀತಿ ಮಾಡಿಟ್ಕೊಂಡ್ರೆ ಇದು ಎಷ್ಟು ದಿನ ಇಟ್ಟರೂ ಕೂಡ ಏನೂ ಆಗಲ್ಲ. ಈ ರೀತಿ ಎಲ್ಲ ಅನ್ನ ಎಲ್ಲ ಉಳಿದಿದ್ರೆ ಈ ರೀತಿ ಎಲ್ಲ ಮಾಡಿ ನಮಗೆ ಸ್ಟೋರ್ ಮಾಡಿಡ್ಬೋದು. ನೋಡಿ ಎರಡು ಚಕ್ಕುಲಿ ಅದೇ ರೀತಿ ಗರಿ ಗರಿಯಾಗಿರುತ್ತೆ. ನೋಡಿ ಮುಟ್ಟುವಾಗ ನೋಡಿ ಈ ರೀತಿ ಇರುತ್ತೆ. ಎರಡೂ ಕೂಡ ಸೂಪರ್ ಆಗಿರುತ್ತೆ. ಖಂಡಿತ ಇದನ್ನೊಂದು ಸಲ ಟ್ರೈ ಮಾಡಿ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಆಮೇಲೆ ನೀವು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.